ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಜನವರಿ ತಿಂಗಳ 11ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 7:34 ಮಾತ್ರ ಇರುತ್ತೆ. ನಂತರ ಉಪರಿ ಇರೋದರಿಂದ ತ್ರಯೋದಶಿ ತಿಥಿ ಕೂಡ ಆರಂಭ ಆಗಿರುತ್ತೆ. ಇದು ಈ ದಿನ ಬೆಳಗಿನ ಜಾವ 5:58 ತ್ರಯೋದಶಿ ತಿಥಿ ಇರುವಂಥದ್ದು. ಇನ್ನು ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:15 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ್ವ. ಇದು ಈ ದಿನ ಬೆಳಿಗ್ಗೆ 8:24 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಬೆಳಿಗ್ಗೆ 11:48 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:39 ಬೆಳಿಗ್ಗೆ 11:05 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:47 ಬೆಳಿಗ್ಗೆ 8:13 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:57 ಅಪರಾಹ್ನ 3:23 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:15 ಬೆಳಿಗ್ಗೆ 8:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 2:56 ರಾತ್ರಿ 4:31 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:43 ಸೂರ್ಯಾಸ್ತ ಸಂಜೆ 6:06. ಹಾಗೆ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಆದ್ದರಿಂದಲೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಾವು ಮಾಡುವಂತಹ ಚಟುವಟಿಕೆಗಳು ಕೆಲಸ ಕಾರ್ಯಗಳಲ್ಲಿ ಸ್ಥಿರವಾದಂತಹ ಶಾಶ್ವತವಾದಂತಹ ಫಲಿತಾಂಶಗಳು ಸಿಕ್ಕುವಂಥದ್ದು. ಆದರೆ ಈ ಕೆಲಸಗಳು ನಿಧಾನವಾಗಿ ನಡೆಯುತ್ತೆ. ಏಕೆಂದರೆ ಶನಿ ಮಂದ ಚಲನೆಯನ್ನು ಹೊಂದಿರುವಂತಹ ಗ್ರಹ. ಹಾಗಾಗಿ ಕೆಲಸಗಳು ನಿಧಾನ ಆದರೂ ಕೂಡ ಅದರಿಂದ ಬರುವಂತಹ ಫಲಿತಾಂಶಗಳು ಮಾತ್ರ ಸ್ಥಿರವಾಗಿರುತ್ತೆ. ಹಾಗೆ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಈ ಸಾಧನೆಗಳೇನಿದೆ ಇದು ಜ್ಞಾನಾರ್ಜನೆ ಇದು.
ಹಾಗಾಗಿ ನಾವು ಸಂಪಾದನೆ ಮಾಡಿಕೊಂಡಿರುವಂಥ ಜ್ಞಾನ ನಮ್ಮ ಕೊನೆಯವರೆಗೂ ಕೂಡ ಇರುತ್ತೆ. ಆದರೆ ನಾವು ಸಂಪಾದನೆ ಮಾಡಿರುವಂಥ ಹಣ, ಐಶ್ವರ್ಯ, ಒಡವೆ, ವಸ್ತ್ರಗಳು ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗ್ಬೋದು. ಆದರೆ ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನಮ್ಮ ಅನುಭವ ನಮ್ಮ ಜೊತೆಯೇ ಇರುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಗೆ ಈ ದಿನ ತುಂಬ ಅನುಕೂಲತೆಗಳು ಇರುವಂಥ ದಿನ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೆ ಈ ಸ್ಥಿರವಾಸರ ಬಹಳ ಚೆನ್ನಾಗಿದೆ. ಏಕೆಂದರೆ ಶಾಶ್ವತವಾದಂಥ ಫಲಗಳು ಇದರಿಂದ ಸಿಕ್ಕುವಂಥದ್ದು. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 7 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 36 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 18 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 15 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 15 ನಿಮಿಷದಿಂದ ರಾತ್ರಿ 10 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಆದರೆ ಈ ಬೆಳಗಿನ ಅವಧಿಯಲ್ಲಿರುವಂಥ ಗುರುಹೋರದ ಸಮಯದಲ್ಲೇ ದುಷ್ಟ ಮುಹೂರ್ತ ಇರುತ್ತೆ. ಹಾಗಾಗಿ ಪ್ರಯಾಣವನ್ನು ಈ ಸಂದರ್ಭದಲ್ಲಿ ನೀವು ಮಾಡಬೇಡಿ. ಇನ್ನು ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು ಕೆಲಸ ಕಾರ್ಯಗಳು. ಹಾಗಾಗಿನೇ ನಿಮ್ಮ ಪ್ರಮುಖವಾದಂತಹ ಕೆಲಸಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 39 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 18 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 12 ನಿಮಿಷದಿಂದ ರಾತ್ರಿ 9 ಗಂಟೆ 15 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಮಿಲಿಟರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಇಲ್ಲಿ ಕೆಲಸ ಮಾಡುವಂಥವ್ರ ಲೈಫ್ ರಿಸ್ಕಲ್ಲಿ ಇರುವಂಥದ್ದು. ಯಾಕೆಂದರೆ ತುಂಬ ಶ್ರಮ ಪಡಬೇಕಾಗುತ್ತೆ. ಹಾಗಾಗಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳಿದೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಈ ದಿನ ನೀವು ಯಾವುದೇ ಲಿಟಿಗೇಷನ್ಸು ನ್ಯಾಯಾಲಯದಲ್ಲಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಕುಜಹೋರದಲ್ಲಿ ಮಾಡಿ. ಏಕೆಂದರೆ ಕುಜ ಭೂಮಿಕಾರಕ. ಅದರಲ್ಲೂ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು, ತಂಟೆ, ತಕರಾರುಗಳು, ಸಮಸ್ಯೆಗಳು ಏನೇ ಇದ್ದರೂ ಅದನ್ನು ಕುಜಹೋರದಲ್ಲಿ ನೀವು ಅಟೆಂಡ್ ಮಾಡಿ. ಖಂಡಿತ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 33 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 15 ನಿಮಿಷದಿಂದ ಅಪರಾಹ್ನ 4 ಗಂಟೆ 12 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 18 ನಿಮಿಷದಿಂದ ರಾತ್ರಿ 11 ಗಂಟೆ 21 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರವನ್ನು ಮಾತ್ರ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕಾರಣಿಗಳು ವಿಶೇಷವಾಗಿ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ರವಿಹೋರ ಇರುವಂಥ ಸಮಯದಲ್ಲಿ ಈ ದಿನ ಆರಂಭ ಮಾಡಬೇಡಿ. ಪ್ರಯಾಣವನ್ನು ಕೂಡ ಆದಷ್ಟು ಮುಂದಕ್ಕೆ ಹಾಕಿ. ಏಕೆಂದರೆ ನೀವು ಈ ರವಿಹೋರದಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶವನ್ನು ತರಲ್ಲ. ಇನ್ನು ನೀವು ಗಣ್ಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಯಾವುದೇ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು. ಹಾಗೆ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಆಗಲಿ, ಸರ್ಕಾರದ ಮಟ್ಟದಲ್ಲಿ ಆಗುವಂಥ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳನ್ನಾಗಲಿ ಆದಷ್ಟು ರವಿಹೋರದಲ್ಲಿ ಮಾಡಬೇಡಿ. ಇದು ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 30 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 12 ನಿಮಿಷದಿಂದ ಸಂಜೆ 5 ಗಂಟೆ 9 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ನೀವು ಮುಹೂರ್ತ ಯಾವುದು ಚೆನ್ನಾಗಿದೆ ಅಂತ ತಿಳ್ಕೊಳ್ಬೇಕು, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಪ್ರತಿನಿತ್ಯ ಈ ಪಂಚಾಂಗವನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ಶನಿವಾರ ಇದೆ, ತ್ರಯೋದಶಿ ತಿಥಿ ಇರುವಂಥದ್ದು. ಹಾಗಾಗಿ ಈ ಸಂಜೆ ಶನಿ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ಪ್ರದೋಷ ವ್ರತವೇ ಬಹಳ ವಿಶೇಷ. ಅದರಲ್ಲೂ ಶನಿವಾರ ಬಂದಿರುವಂಥ ಪ್ರದೋಷ ಮತ್ತೂ ವಿಶೇಷ.
ಹಾಗೆ ಈ ದಿನ ರೋಹಿಣಿ ನಕ್ಷತ್ರ ಇರೋದರಿಂದ ರೋಹಿಣಿ ವ್ರತವನ್ನು ಅನುಸರಣೆ ಮಾಡುವಂಥವರು ಇದ್ದಾರೆ. ತುಂಬ ಚಂದ್ರನಿಗೆ ಸಂಬಂಧಪಟ್ಟಂತಹ ರೋಹಿಣಿ ವ್ರತ ಮನಃಶಾಂತಿಗಾಗಿ, ಮಾನಸಿಕ ನೆಮ್ಮದಿಗಾಗಿ, ಹಾಗೆ ಅತ್ಯುತ್ತಮ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಮನಸ್ಸನ್ನು ದಯಪಾಲಿಸುವಂತ ಹೇಳಿ ಈ ದಿನ ಚಂದ್ರನನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥ ದಿನ. ಇನ್ನು ಈ ದಿನ ದ್ವಾದಶಿ ಇರೋದರಿಂದ ಇದನ್ನು ಕೂರ್ಮ ದ್ವಾದಶಿ ವ್ರತ ಅಂತ ಕೂಡ ಆಚರಣೆ ಮಾಡುವಂಥದ್ದಿದೆ. ಹಾಗೆ ಇದು ಮುಕ್ಕೋಟಿ ದ್ವಾದಶಿ. ನಿನ್ನೆ ಮುಕ್ಕೋಟಿ ಏಕಾದಶಿ ಆದಮೇಲೆ ಈ ದಿನ ಮುಕ್ಕೋಟಿ ದ್ವಾದಶಿ ಆಚರಣೆ ಆಗುವಂಥ ದಿನ. ಇನ್ನು ಈ ದಿನ ಅಮೃತ ಸಿದ್ಧಿಯೋಗ ಇದೆ, ಸರ್ವಾರ್ಥ ಸಿದ್ಧಿಯೋಗ ಕೂಡ ಇರುವಂಥದ್ದು. ಏಕೆಂದರೆ ಶನಿವಾರದ ದಿನ ರೋಹಿಣಿ ನಕ್ಷತ್ರ ಸಂಯೋಗ ಆದರೆ ಅಲ್ಲಿ ಸಿದ್ಧಿಯೋಗ ಆರಂಭ ಆಗಿರುತ್ತೆ. ಹಾಗಾಗಿನೇ ಈ ದಿನ ಬೆಳಿಗ್ಗೆ 6:49 ಈ ದಿನ ಮಧ್ಯಾಹ್ನ 11:29 ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಪಂಚಾಂಗದ ಪ್ರಕಾರ ಈ ದಿನ ತ್ರಯೋದಶಿ ಇರುವಂಥ ದಿನ. ಸಂಜೆಯ ಸಮಯಕ್ಕೆ ತ್ರಯೋದಶಿ ತಿಥಿ ಇರುತ್ತೆ. ಹಾಗಾಗಿ ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಶಿವನಿಗೆ ಅರ್ಪಿತವಾದಂತಹ ಪ್ರದೋಷ ವ್ರತವನ್ನು ಈ ತ್ರಯೋದಶಿ ದಿನದಂದು ಆಚರಣೆ ಮಾಡ್ತಾರೆ. ಇಲ್ಲಿ ಪ್ರದೋಷ ವ್ರತವನ್ನು ಮಾಡುವ ಮೂಲಕ ಭಗವಾನ್ ಶಿವ ಬಹುಬೇಗ ಸಂತೋಷಗೊಳ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಪ್ರದೋಷ ವ್ರತ ಶಿವಭಕ್ತರ ಅಚ್ಚುಮೆಚ್ಚಿನ ಉಪವಾಸ ವ್ರತವಾಗಿ ಇರುವಂಥದ್ದು. ನಿನ್ನೆ ಯಾರು ಉಪವಾಸವನ್ನು ಮಾಡಿಲ್ಲ ಅವರು ಈ ದಿನ ಅಂದರೆ ಪ್ರದೋಷದ ದಿನ ಕೂಡ ಉಪವಾಸ ವ್ರತವನ್ನು ಆಚರಣೆ ಮಾಡಬಹುದು. ಇನ್ನು ಪ್ರದೋಷ ವ್ರತವನ್ನು ಆಚರಣೆ ಮಾಡೋದರಿಂದ ವ್ಯಕ್ತಿಯ ಜೀವನದಲ್ಲಿ ಇರುವಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಪುಟ್ಟ ಪ್ರಯತ್ನವಾಗಿ ಇರುವಂಥದ್ದು. ಹಾಗೆ ಪ್ರದೋಷ ವ್ರತವನ್ನು ಆಚರಣೆ ಮಾಡೋದರಿಂದ ಭಗವಾನ್ ಶಿವನ ಆಶೀರ್ವಾದ ಸಿಕ್ಕತ್ತೆ, ಪಾರ್ವತೀ ದೇವಿಯ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಶನಿವಾರದ ದಿನ ಬಂದಿರುವಂಥ ಈ ಪ್ರದೋಷ ಏನಿದೆ ಅದು ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಇಲ್ಲಿ ಶನೇಶ್ವರನ ದೃಷ್ಟಿಯಿಂದ ಯಾರು ಬಳಲ್ತಾ ಇರ್ತಾರೆ, ಯಾರು ಶನಿ ದೋಷ ಇದೆ, ಶನಿ ಕಾಟ ಇದೆ, 7.5 ಶನಿ ಇದೆ, ಅಷ್ಟಮ ಶನಿ ಇದೆ, ಅರ್ಧಾಷ್ಟಮ ಶನಿ ಇದೆ, ಇಂಥವರು ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು ಈ ದಿನದಲ್ಲಿ. ಅದರಲ್ಲೂ ಶನಿವಾರದಂದು ತ್ರಯೋದಶಿಯ ದಿನ ಬಂದರೆ ಇದನ್ನೇ ಶನಿ ಪ್ರದೋಷ ವ್ರತ ಅಂತ ಹೇಳಿ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಶನಿ ಮಹಾದಶೆ ನಡೆಯುವಂಥವ್ರು, ಕಂಟಕ ಶನಿ ದೋಷ ಇರುವಂಥವ್ರು ಅಥವಾ ಜಾತಕದಲ್ಲಿ ಕೆಲವರಿಗೆ ಶನಿ ದೋಷ ಇರುತ್ತೆ, ಅಂಥವರು ಈ ದಿನ ಶಿವನನ್ನು ಆರಾಧನೆ ಮಾಡಿದ್ರೆ ಶನಿ ದೋಷ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಶಿವನನ್ನು ಆರಾಧನೆ ಮಾಡಬೇಕು. ಯಾಕೆಂದರೆ ಇಲ್ಲಿ ಶನೇಶ್ವರ ಶಿವನ ಪರಮ ಭಕ್ತ. ಹಾಗಾಗಿ ಶಿವನನ್ನು ಮೆಚ್ಚಿಸಲಿಕ್ಕೆ ಶನಿದೇವನು ಕಠಿಣ ತಪಸ್ಸನ್ನು ಮಾಡಿ ಆತನನ್ನು ಒಲಿಸಿಕೊಂಡಿದ್ದಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದಿನ ತ್ರಯೋದಶಿಯ ತಿಥಿಯಂದು ಅನೇಕ ಶುಭ ಯೋಗಗಳು ರೂಪುಗೊಂಡಿರೋದ್ರಿಂದ ಈ ಪ್ರದೋಷ ವ್ರತದ ಪ್ರಾಮುಖ್ಯತೆ ಮತ್ತು ಉಪಯುಕ್ತತೆ ಮತ್ತಷ್ಟು ಹೆಚ್ಚಾಗಿದೆ. ಈ ಬಾರಿ ಪ್ರದೋಷ ವ್ರತ ಮೃಗಶಿರ ನಕ್ಷತ್ರದ ಸಂದರ್ಭದಲ್ಲಿ ಒದಗಿ ಬರ್ತಾ ಇದೆ. ಇದು ಕೂಡ ಒಂದು ಶುಭ ಯೋಗ ಅಂತಲೇ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ಈ ದಿನ ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಪೂಜೆಯನ್ನು ಆರಂಭ ಮಾಡಿ ಶಿವನ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು, ಶಿವನ ಮಂತ್ರವನ್ನು ಅಥವಾ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡುವಂಥದ್ದನ್ನು ಮಾಡಬೇಕು. ಇನ್ನು ಈ ದಿನ ಉಪವಾಸವನ್ನು ಮಾಡಿ ಶಿವನ ಆರಾಧನೆಯನ್ನು ಮಾಡುವಂಥ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳಬೇಕು. ಇದನ್ನೇ ಸಂಕಲ್ಪ ಅಂತ ಹೇಳಿ ಕರೀತಾರೆ. ಹಾಗೆ ಈ ದಿನ ಸಂಜೆಯ ಸಮಯದಲ್ಲಿ ಇಲ್ಲಿ ಸೂರ್ಯಾಸ್ತದ ಮೊದಲು 1 ಗಂಟೆ ಹಾಗೆ ಸೂರ್ಯಾಸ್ತದ ನಂತರದ 1 ಗಂಟೆಯ ಅವಧಿ ಏನಿದೆ ಇದನ್ನು ಪ್ರದೋಷದ ಸಮಯ ಅಂತ ಹೇಳಿ ಕರೀತಾರೆ. ಈ ಸಮಯದಲ್ಲೇ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು. ಹಾಗೆ ಶಿವನಿಗೆ ಇಷ್ಟವಾದಂತಹ ವಸ್ತುಗಳನ್ನು, ಅದರಲ್ಲೂ ಬಿಲ್ವಪತ್ರೆಯನ್ನು ಈ ದಿನ ಅರ್ಪಣೆ ಮಾಡಿ ಶಿವನನ್ನು ಯಾರು ಪೂಜೆ ಮಾಡ್ತಾರೆ ಅವರಿಗೆ ವಿಶೇಷ ಫಲಗಳು ಲಭಿಸುತ್ತೆ. ಹಾಗೆ ಶನಿಯಿಂದ ಉಂಟಾಗುವಂಥ ಯಾವುದೇ ರೀತಿಯ ದುಷ್ಟ ಫಲಗಳು, ಕೆಟ್ಟ ಫಲಗಳು ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಶನಿ ಪ್ರದೋಷದ ದಿನ ಶಿವನ ಜೊತೆಗೆ ಶನಿದೇವರನ್ನು ಕೂಡ ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ನಮ್ಮ ಧರ್ಮಗ್ರಂಥಗಳ ಪ್ರಕಾರ ಶನಿ ಪ್ರದೋಷ ದಿನದಂದು ಭಗವಾನ್ ಶನಿಯನ್ನು ಪೂಜಿಸುವಾಗ ಕಪ್ಪು ಎಳ್ಳನ್ನು, ಕಪ್ಪು ಬಟ್ಟೆಯನ್ನು ಹಾಗೆ ಉದ್ದನ್ನು ಅರ್ಪಿಸುವಂಥದ್ದು ಶುಭ ಅಂತ ಹೇಳಿ ಪರಿಗಣಿಸಿದ್ದಾರೆ. ಹಾಗೆ ಶನಿ ಪ್ರದೋಷದ ದಿನದಂದು ಈ ವಸ್ತುಗಳನ್ನು ಶನಿದೇವನಿಗೆ ಅರ್ಪಣೆ ಮಾಡೋದ್ರಿಂದ ಶನಿಯ ಉತ್ತಮ ದೃಷ್ಟಿ ಲಭ್ಯವಾಗತ್ತೆ. ಹಾಗೆ ಶನಿ ಎಲ್ಲರ ಇಚ್ಛೆಗಳನ್ನು ಪೂರೈಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ.
ಹಾಗಾಗಿನೇ ಶನಿಯ ದುಷ್ಪರಿಣಾಮಗಳನ್ನು ತೊಡೆದು ಹಾಕಬೇಕು ಅಂತ ಹೇಳಿದ್ರೆ ಶನಿ ಪ್ರದೋಷದ ದಿನ ಉಪವಾಸವನ್ನು ಕೂಡ ಆಚರಣೆ ಮಾಡಬೇಕು. ಈ ದಿನ ನಿರ್ಜಲ ಉಪವಾಸ ಇರಬೇಕು ಅನ್ನುವಂಥದ್ದು ಇದೆ. ಆದರೆ ಯಾರಿಗೆ ಉಪವಾಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ದೇಹ ಆರೋಗ್ಯ ಅವರಿಗೆ ಸಪೋರ್ಟ್ ಮಾಡಲ್ಲ, ಅಂಥವರು ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಿ ಶಿವನ ಆರಾಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅನ್ನುವಂಥದ್ದಿದೆ. ಹಾಗೆ ಈ ದಿನ ಶಿವಸ್ತೋತ್ರವನ್ನು, ಶನಿ ಸ್ತೋತ್ರವನ್ನು, ಶನಿ ಮಂತ್ರವನ್ನು ಈ ಪ್ರದೋಷದ ಸಮಯದಲ್ಲಿ ಪಠಣ ಮಾಡೋದ್ರಿಂದ ಅಂಥವ್ರಿಗೆ ಬಯಸಿದಂತಹ ಫಲಗಳು ಸಿಕ್ಕತ್ತೆ. ಸಂತಾನ ಭಾಗ್ಯ ಪಡಿಬೋದು. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲಿ ತೊಂದರೆ ಇದ್ದರೆ ಅದು ನಿವಾರಣೆಯಾಗುತ್ತೆ. ಇನ್ನು ಸಂಬಂಧಗಳ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದು ಬಗೆಹರಿಯುತ್ತೆ. ಆದರೆ ಈ ಪ್ರಕ್ರಿಯೆ ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಶಾಶ್ವತವಾದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಅದೃಷ್ಟ ಆರಂಭ ಆಗುವಂಥದ್ದು ಎಲ್ಲಿಂದ ಅಂತ ಹೇಳಿದ್ರೆ ಈ ದಿನ ಪ್ರದೋಷ ವ್ರತವನ್ನು ಅನುಸರಣೆ ಮಾಡೋದ್ರಿಂದ. ಹಾಗಾಗಿ ಈ ದಿನ ಶನಿದೇವನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮಾಡುವಂಥದ್ದು. ಜೊತೆಗೆ ಕಪ್ಪು ಹಸುವಿಗೆ ಆಹಾರವನ್ನು ನೀಡಬೇಕು, ಕಾಗೆಗಳಿಗೆ ಆಹಾರ ಕೊಡಬೇಕು, ಇರುವೆಗಳಿಗೆ ರವೆಯನ್ನು ಅಥವಾ ಸಕ್ಕರೆಯನ್ನು ಹಾಕಬೇಕು ಅನ್ನುವಂಥದ್ದು. ಅದರಲ್ಲೂ ಕಪ್ಪು ಇರುವೆಗಳಿಗೆ ಆಹಾರವನ್ನು ಕೊಡಬೇಕು ಅನ್ನುವಂಥದ್ದು. ಇದರಿಂದ ಅದೃಷ್ಟ ಬದಲಾವಣೆ ಆಗಿಬಿಡುತ್ತೆ. ಹಾಗಾಗಿನೇ ಶನಿ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಶನಿ ಪ್ರದೋಷವನ್ನು ಆಚರಣೆ ಮಾಡಬೇಕು. ಆ ಸಮಯದಲ್ಲಿ ಶಿವನು ತನ್ನ ಗಣಗಳೊಂದಿಗೆ ಭೂಲೋಕಕ್ಕೆ ಬರ್ತಾನೆ, ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅನ್ನುವಂಥ ನಂಬಿಕೆ ಇರೋದ್ರಿಂದ ನಾವು ಈ ಶನಿಯಿಂದ ಉಂಟಾಗುವಂತಹ ದೋಷಗಳನ್ನು ನಿವಾರಣೆ ಮಾಡುವಂತ ಹೇಳಿ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ಪ್ರಾರ್ಥನೆ ನಂದಿಯ ಮೂಲಕ ಶಿವನಿಗೆ ತಲುಪತ್ತೆ, ಶಿವನ ಅನುಗ್ರಹ ಉಂಟಾಗುತ್ತೆ. ಹಾಗಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳು, ತೊಂದರೆ ತಾಪತ್ರಯಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಜೀವನದಲ್ಲಿ ಒಂದು ಭದ್ರತೆ ಸಿಕ್ಕತ್ತೆ. ಆರೋಗ್ಯಪೂರ್ಣವಾದಂತಹ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಈ ಪ್ರದೋಷ ಪೂಜೆ ಅನುವು ಮಾಡಿಕೊಡುತ್ತೆ. ಅಂತಹ ಒಂದು ಪರಿಣಾಮಕಾರಿಯಾದಂತಹ ಅಷ್ಟೇ ಮಹತ್ವಪೂರ್ಣವಾದಂತಹ ಈ ಪ್ರದೋಷ ವ್ರತವನ್ನು ಆಚರಣೆ ಮಾಡಿ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ನಾವು ಪ್ರದೋಷ ಸಮಯದಲ್ಲಿ ಶಿವನನ್ನ ಆರಾಧನೆ ಮಾಡಬೇಕು ಅಂತ ಹೇಳಿದ್ವಿ. ಹಾಗೆ ಪ್ರತಿನಿತ್ಯ ನೀವು ಈ ಶಿವನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ, ಸ್ತೋತ್ರಗಳನ್ನ, ಅದರಲ್ಲೂ ವಿಶೇಷವಾಗಿ ಶಿವ ಪಂಚಾಕ್ಷರಿ ಮಂತ್ರವನ್ನ ಪಠಣ ಮಾಡೋದ್ರಿಂದ, ಜಪ ಮಾಡೋದ್ರಿಂದ ಅತ್ಯಂತ ಶಕ್ತಿಶಾಲಿಯಾದಂತಹ ಮನಸ್ಸು ರೂಪಿತವಾಗುತ್ತೆ. ಹಾಗಾಗಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ನಮ್ಮ ಭವಿಷ್ಯ ರೂಪಿತವಾಗುವಂಥದ್ದು. ಅದಕ್ಕಾಗಿನೇ ನಮ್ಮ ಮನಸ್ಸು ತುಂಬಾ ಯೋಗ್ಯವಾಗಿರಬೇಕು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳೋ ಹಾಗೆ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಬಹಳ ಮುಖ್ಯ. ಇವೆರಡನ್ನೂ ಕೂಡ ನಾವು ಪ್ರತಿ ಸಂದರ್ಭದಲ್ಲೂ ಪ್ರತಿನಿತ್ಯ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಆರೋಗ್ಯ ಸಮಸ್ಯೆಗಳು ಬರದೇ ಇರೋ ಹಾಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡಿಕೊಳ್ಬೇಕು. ಏಕೆಂದರೆ ಈ ಶಿವನ ಸ್ಮರಣೆಯಾಗಲಿ, ಶಿವನ ಪೂಜೆ ಆಗಲಿ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಸಮೃದ್ಧಿಯನ್ನು ತರುತ್ತೆ. ಹಾಗೆ ಶಿವ ಅತ್ಯಂತ ಕಠಿಣ ಹಾಗೆ ಶಕ್ತಿವಂತ ದೇವರು. ಇಲ್ಲಿ ಸೃಷ್ಟಿಯ ಲಯವನ್ನು ನಿರ್ಧರಿಸುವಂಥ ಶಿವನಿಗೆ ಹಲವಾರು ಮಹಾನ್ ಮಂತ್ರಗಳು ಅರ್ಪಿತವಾಗಿರುವಂಥದ್ದು. ಏಕೆಂದರೆ ಈ ಬೀಜಾಕ್ಷರ ಮಂತ್ರದಲ್ಲಿ ಒಂದು ಶಕ್ತಿ ಇದೆ. ಅದನ್ನು ನಾವು ನಿಯಮಿತವಾಗಿ ಶ್ರದ್ಧೆಯಿಂದ, ಭಕ್ತಿಯಿಂದ ಪಠಣ ಮಾಡಿಕೊಂಡ್ರೆ ಅದು ನೇರವಾಗಿ ಶಿವನ ಸಾನ್ನಿಧ್ಯವನ್ನು ತಲುಪುತ್ತೆ. ಹಾಗಾಗಿ ಅಲ್ಲಿಂದ ಪ್ರತಿಫಲವಾಗಿ ನಮಗೆ ಒಂದು ಶಕ್ತಿಯ ಬೆಳಕು ನಮಗೆ ಸೇರ್ಪಡೆಯಾಗುತ್ತೆ. ಇದೇ ನಮಗೆ ಬರುವಂಥ ಒಂದು ಬಲ. ಹಾಗಾಗಿನೇ ಕೆಲವು ಮಂತ್ರಗಳಲ್ಲಿ ಕೆಲವು ಅತ್ಯಂತ ಸುಲಭವಾದಂತಹ ಪದಗಳು ಕೂಡ ಇದೆ. ಇಲ್ಲಿ ಪಂಚಾಕ್ಷರಿ ಮಂತ್ರ ನೋಡಿ, ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಶಿವನಿಗೆ ಶ್ರೇಷ್ಠವಾದಂತಹ ಮಂತ್ರ ಇದು. ಈ ಮಂತ್ರ ಶ್ರೀ ರುದ್ರಂ ಚಮಕಂ ಅನ್ನುವಂಥ ಧಾರ್ಮಿಕ ಗ್ರಂಥದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇಲ್ಲಿ ಆರಂಭ ಅನ್ನುವಂಥ ಅರ್ಥವನ್ನು ನೀಡುವಂಥ ಈ ಮಂತ್ರ ಏನಿದೆ ಅದು ಯಜುರ್ವೇದದ ಮೂಲ ಅಂತ ಕೂಡ ಕೆಲವರು ಹೇಳ್ತಾರೆ. ಇಲ್ಲಿ ಶಿವನಿಗೆ ಅರ್ಪಿತವಾದಂತಹ ಈ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥದ್ದು ಇದು ಸಾಕಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಅದರಲ್ಲೂ ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಈ ಶಿವ ಪಂಚಾಕ್ಷರಿ ಮಂತ್ರ ತುಂಬ ಉತ್ತಮವಾಗಿರುವಂಥದ್ದು. ಇಲ್ಲಿ ಶಿವ ಸರಳ ಪೂಜೆಯನ್ನು ಅಪೇಕ್ಷೆ ಪಡುವಂಥವನು. ಆಡಂಬರದ ಪೂಜೆ ಆಗಲಿ, ಅಲಂಕಾರವಾಗಲಿ ಶಿವನಿಗೆ ಬೇಡ. ಒಂದು ಬಿಲ್ವಪತ್ರೆ, ಒಂದು ತಂಬಿಗೆ ನೀರು ಕೊಟ್ಟರೂ ಸಾಕು ಶಿವನ ತೃಪ್ತಿ ಆಗ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ನಿರ್ಮಲ ಮನಸ್ಸಿನಿಂದ ಮಾಡುವಂಥ ಪೂಜೆ, ಹಾಗೆ ಮಂತ್ರಗಳಿಗೆ ಶಿವ ಆಶೀರ್ವದಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಶಿವ ಪ್ರಸನ್ನನಾದಾಗ ತನ್ನ ಭಕ್ತರಿಗೆ ಬೇಕಾದಂಥ ವರವನ್ನು ಕರುಣಿಸ್ತಾನೆ. ಜೊತೆಗೆ ಉತ್ತಮ ಆರೋಗ್ಯ, ಆಯಸ್ಸು, ಐಶ್ವರ್ಯ ಇದುಗಳನ್ನು ಕೂಡ ವೃದ್ಧಿಸ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಇಲ್ಲಿ ಶಿವನಾಮವನ್ನು
ಹಾಗೆ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಪಠಣ ಮಾಡಿದ್ರೆ ಸಾಕು, ಕೆಲವು ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಹಾಗೆ ಜೀವನದಲ್ಲಿ ಒಂದು ಹೊಸ ಚೈತನ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ನಮ್ಮ ಹಿಂದೂ ಧರ್ಮದಲ್ಲಿ ದೈವ ಶಕ್ತಿ ಏನಿದೆ ಅದು ವೈಜ್ಞಾನಿಕವಾಗಿಯೂ ಕೂಡ ಕೆಲವು ವಿಸ್ಮಯಗಳನ್ನು ಸೃಷ್ಟಿ ಮಾಡುವಂಥದ್ದು. ಹಾಗಾಗಿನೇ ಕೆಲವೊಂದು ಪವಾಡಗಳು ನಡೆಯುವಂಥದ್ದು ಕೂಡ ನಾವು ನೋಡಿದ್ದೇವೆ. ಇಲ್ಲಿ ದೈವ ಶಕ್ತಿಯ ಅನುಸಾರವೇ ವೈಜ್ಞಾನಿಕ ಶಕ್ತಿ ಅಡಗಿದೆ ಅನ್ನುವಂಥದ್ದನ್ನು ಕೂಡ ಕೆಲವರು ಸಾಧಿಸಿ ತೋರಿಸಿದ್ದಾರೆ. ಹಾಗಾಗಿನೇ ವಿಜ್ಞಾನ ಮಾಡದಂತಹ ಪವಾಡವನ್ನು ದೈವ ಶಕ್ತಿಯಿಂದ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಅಂತಹ ಅದ್ಭುತವಾದಂತಹ ಶಕ್ತಿಯನ್ನು, ಅಷ್ಟೇ ಪವಾಡ ಸದೃಶವಾದಂತಹ ವಿದ್ಯಮಾನಗಳನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಶಿವನ ಮಂತ್ರಗಳನ್ನು ಜಪ ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ರುದ್ರ ಮಂತ್ರ ಆಗಲಿ, ಅಘೋರ ಮಂತ್ರ ಆಗಲಿ, ಇವೆಲ್ಲವನ್ನೂ ಕೂಡ ಪಠಣ ಮಾಡುವಂತಹ ನಾಗ ಸಾಧುಗಳು ಇದ್ದಾರೆ, ಸಾಧು ಸನ್ಯಾಸಿಗಳು ಕೂಡ ಇದ್ದಾರೆ. ಹಾಗಾಗಿನೇ ಈ ಮಂತ್ರ ಜಪ ಅತ್ಯಂತ ಪರಿಣಾಮಕಾರಿಯಾಗಿ ಇರುವಂಥದ್ದು. ಹಾಗೆ ಇಲ್ಲಿ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಪ್ರಮುಖವಾಗಿ 5 ಅಕ್ಷರಗಳಿಂದ ಕೂಡಿರುವಂಥದ್ದು. ಇದು ಪ್ರಕೃತಿಯ ಪಂಚಭೂತಗಳನ್ನು ಅಂದರೆ 5 ಅಂಶಗಳನ್ನು ಸೂಚಿಸುವಂಥದ್ದು. ಹಾಗಾಗಿನೇ ಈ 5 ಅಕ್ಷರಗಳು ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶವನ್ನು ಸೂಚಿಸುತ್ತೆ. ಈ 5 ಸಂಗತಿಗಳನ್ನು ಹಿಂದೂ ಧರ್ಮದಲ್ಲಿ ಪಂಚಭೂತಗಳು ಅಂತ ಹೇಳಿ ಕರೆಯುವಂಥದ್ದು. ಈ ಪಂಚಭೂತಗಳು ಸೃಷ್ಟಿ ಹಾಗೆ ಜೀವ ಸಂಕುಲಗಳ ಉಳಿವಿಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ನಮ್ಮ ಉಳಿವು ಅಳಿವು ಇರುವಂಥದ್ದು ಈ 5 ತತ್ವಗಳ ಆಧಾರದ ಮೇಲೆ. ಹಾಗಾಗಿನೇ ಈ ಅಂಶಗಳು ಶಿವನ ಶಕ್ತಿಯನ್ನು ಹೊಂದಿರುವಂತಹ ಅಂಶಗಳು. ಆದ್ದರಿಂದಲೇ ಈ ಪಂಚಭೂತಗಳು ನಮಗೆ ಫೇವರಬಲ್ ಆಗಿ ಇರಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಈ ಪಂಚಭೂತಗಳಿಗೆ ಸಂಬಂಧಪಟ್ಟಂತಹ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಬೇಕು. ಇದರಿಂದ ನಮ್ಮ ಜೀವನದಲ್ಲಿ ಅನೇಕ ಪ್ರಯೋಜನಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಕೆಲವು ಸಾಧಕರು, ಋಷಿ ಮುನಿಗಳು ಈ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡುವಂಥ ರೀತಿಯಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಜೀವನ ಪರಿವರ್ತನೆಯಾಗಿದೆ. ಹಾಗಾಗಿ ಅವರು ಜೀವನದಲ್ಲಿ ಅವರು ಬಯಸಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿನೇ ಶುದ್ಧ ಮನಸ್ಸಿನಿಂದ ಶಿವನಾಮವನ್ನು ಈ ದಿನ ಪಠಣ ಮಾಡುವಂಥದ್ದು. ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಜಪ ಮಾಡಿದ್ರೆ ಆತ್ಮಶುದ್ಧಿಯಾಗತ್ತೆ. ಇದರ ಜೊತೆಗೆ ಧಾರ್ಮಿಕ ಚಿಂತನೆಗಳ ಕಡೆಗೆ ಮನಸ್ಸು ವಾಲುತ್ತೆ. ಹಾಗಾಗಿ ಕೆಟ್ಟ ಆಲೋಚನೆಗಳು ಬರಲ್ಲ, ಕೆಟ್ಟ ಸ್ವಪ್ನಗಳು ಬರಲ್ಲ, ದುಸ್ವಪ್ನಗಳು ಬರಲ್ಲ. ಹಾಗಾಗಿನೇ ನಮ್ಮ ಮನಸ್ಸನ್ನು ಸಕಾರಾತ್ಮಕ ಭಾವದ ಕಡೆಗೆ ನಾವು ಕೊಂಡೊಯ್ಯಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಶಿವನ ಮಂತ್ರ ನಮಗೆ ಸಹಾಯಕವಾಗಿ ನಿಲ್ಲತ್ತೆ. ಹಾಗೆ ಒಬ್ಬ ವ್ಯಕ್ತಿ ಉತ್ತಮ ನಡತೆಯನ್ನು ರೂಢಿಸ್ಕೊಳ್ಬೇಕು, ಸದ್ಗುಣಗಳಿಂದ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ದೈವಶಕ್ತಿಯ ಆರಾಧನೆ ಬಹಳ ಮುಖ್ಯ. ಹಾಗಾಗಿನೇ ಈ ದೇವರು ಇದ್ದಾನೆ ಅನ್ನುವಂಥ ಇರುವಿಕೆಯ ಅಸ್ತಿತ್ವ ಏನಿದೆ ಅದು ಸಾಕಷ್ಟು ನಂಬಿಕೆಯಿಂದ. ಹಾಗಾಗಿ ಪಂಚಭೂತಗಳನ್ನು ನಾವು ಪ್ರತಿನಿತ್ಯ ನೋಡ್ತೀವಿ. ಬೆಂಕಿಯನ್ನು ನೋಡ್ತೀವಿ, ನೀರನ್ನು ನೋಡ್ತೀವಿ, ಗಾಳಿಯನ್ನು ಅನುಭವಿಸ್ತೇವೆ, ಹಾಗೆ ಆಕಾಶವನ್ನು ನೋಡುವಂಥದ್ದಿದೆ. ಹಾಗಾಗಿ ಈ ಪಂಚಭೂತಗಳನ್ನು ನಾವು ನೋಡಿದಾಗ ಆ ಹಿನ್ನೆಲೆಯಲ್ಲಿ ಇದನ್ನು ನಿಯಂತ್ರಣ ಮಾಡ್ತಾ ಇರುವಂಥ ನಿಯಾಮಕ ಶಿವ ಕೂಡ ಇದ್ದಾನೆ. ಹಾಗಾಗಿನೇ ನಾವು ಸಾಕಷ್ಟು ಪರಿಶ್ರಮದಿಂದ ನಮ್ಮ ಮನಸ್ಸನ್ನು ಏಕಾಗ್ರತೆಯಿಂದ ಇರಿಸ್ಕೊಂಡು ಈ ದಿನ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ನಮ್ಮಲ್ಲಿ ಸಕಾರಾತ್ಮಕ ಕಂಪನಗಳು ಬರಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಪಾಸಿಟಿವ್ ವೈಬ್ಸ್ ಇದರಿಂದ ಬರುವಂಥದ್ದಿದೆ. ಹಾಗಾಗಿ ನಮ್ಮ ಉಪಪ್ರಜ್ಞೆಯನ್ನು ಅಂದರೆ ಸಬ್ಕಾನ್ಷಿಯಸ್ ಮೈಂಡನ್ನು, ನಮ್ಮ ಮನಸ್ಸನ್ನು ಇದು ಜಾಗೃತಗೊಳಿಸುತ್ತೆ. ಕೆಲವರಿಗೆ ಮಾನಸಿಕ ಸಮಸ್ಯೆಗಳಿರುತ್ತೆ, ಇಂಟ್ರಾವರ್ಟ್ಸ್ ಆಗಿರ್ತಾರೆ, ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರುತ್ತೆ, ಹಾಗೆ ಏನೋ ಒಂದನ್ನು ಒದರ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅಂಥವ್ರಿಗೆ ಮಾನಸಿಕ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ಬೋದು. ಹಾಗೆ ಈ ಮಂತ್ರಗಳನ್ನು ಯಾರು ನಿರಂತರವಾಗಿ ಜಪಿಸ್ತಾ ಇರ್ತಾರೆ ಅವರಿಗೆ ಖಿನ್ನತೆ ಬರಲ್ಲ, ನಿದ್ರಾಹೀನತೆ ಇರಲ್ಲ, ಮಾನಸಿಕ ಅಸ್ವಸ್ಥತೆಯನ್ನು ಸುಲಭವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗೆ ಜೀವನದಲ್ಲಿ ಸಾಕಷ್ಟು ಒತ್ತಡಗಳಿರುತ್ತೆ, ಒಂದು ಟೆನ್ಷನ್ ಇರುತ್ತೆ, BP ಇರುತ್ತೆ, ಕೆಲವರಿಗೆ ಹಿಂಜರಿಕೆಯ ಸ್ವಭಾವ ಇರುತ್ತೆ, ಕೆಲವರು ಪ್ರಕ್ಷುಬ್ಧ ಮನಸ್ಸನ್ನು ಹೊಂದಿರ್ತಾರೆ, ಏನೋ ಒಂದು ಅಭದ್ರತೆ ಕಾಡ್ತಾ ಇರುತ್ತೆ ಮನಸ್ಸಿನಲ್ಲಿ, ಏನೇನೋ ಅಲ್ಲೋಲ ಕಲ್ಲೋಲವಾದಂತಹ ವಿಚಾರಗಳು ಮನಸ್ಸಿಗೆ ಆಗಾಗ್ಗೆ ಬರ್ತಾ ಇರುತ್ತೆ. ಈ ಶಾಂತಿ ಸಮಾಧಾನ ಅನ್ನುವಂಥದ್ದು ಮನಸ್ಸಿನಲ್ಲಿರಲ್ಲ. ಹಾಗಾಗಿನೇ ಅಂಥವರು ಶಾಂತಿಗಾಗಿ, ಸಮಾಧಾನಕ್ಕಾಗಿ ನಿರಾಳವಾದ ಸ್ಥಿತಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಈ ಶಿವನ ಆರಾಧನೆಯನ್ನು ಮಾಡಬೇಕು, ಶಿವನ ಮಂತ್ರಗಳನ್ನು ಪಠಣ ಮಾಡಿಕೊಳ್ಬೇಕು.
ಹಾಗಾಗಿ ಇಲ್ಲಿ ಬ್ರಹ್ಮಾಂಡವನ್ನು ಪೋಷಿಸುವಂಥ ಶಕ್ತಿ ಇರುವಂಥ ಈ ಪಂಚಾಕ್ಷರಿ ಮಂತ್ರ ಇದನ್ನು ಜಪ ಮಾಡಬೇಕು. ಹಾಗಾಗಿ ನಮಗೆ ಬರುವಂಥ ರೋಗಗಳಾಗಲಿ, ಶೀತ ಬಾಧೆಗಳಾಗಲಿ, ಜ್ವರ ಇತ್ಯಾದಿ ಸಮಸ್ಯೆಗಳೇನಿದೆ ಅದು ನಿವಾರಣೆಯಾಗುತ್ತೆ. ಇನ್ನು ಈ ಮಂತ್ರವನ್ನು ಜಪ ಮಾಡುವಾಗ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಕಣ್ಣನ್ನು ಮುಚ್ಚಿ ಶುದ್ಧಾತ್ಮದಿಂದ, ಶುದ್ಧ ಅಂತಃಕರಣದಿಂದ ಇದನ್ನು ಒಂದು ಜಪಮಾಲೆಯನ್ನು ಹಿಡಿದು 108 ಬಾರಿ ಪಠಣ ಮಾಡಿಕೊಳ್ಬೇಕು. ಅದರಲ್ಲೂ ರುದ್ರಾಕ್ಷಿ ಮಾಲೆಯನ್ನು ಈ ದಿನ ಬಳಸಿ ಜಪ ಮಾಡಿದ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ಈ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನು ನೀವೇ ಗಮನಿಸ್ಬೋದು. ಇದು ಧನಾತ್ಮಕವಾದಂತಹ ಬದಲಾವಣೆ. ಇದರಿಂದ ತುಂಬ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮಾತಿನಲ್ಲಿ ದೋಷಗಳು ಉಂಟಾಗತ್ತೆ. ನಿಮ್ಮ ಮಾತು ಸರಿ ಇರಬಹುದು ನಿಮಗೆ, ಆದರೆ ಅದನ್ನು ಕೇಳಿಸಿಕೊಂಡಂಥವ್ರಿಗೆ ಅಪಾರ್ಥಗಳು ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮ ಉದ್ದೇಶ ಒಳ್ಳೆಯದಿದ್ದರೂ ಕೂಡ ಅಲ್ಲಿ ಮನಸ್ತಾಪಗಳು ಆಗುವಂಥದ್ದಿದೆ. ಹಾಗಾಗಿ ಈ ದಿನ ಮಾತನ್ನು ಮಿತವಾಗಿ ಎಲ್ಲಿ ಅಗತ್ಯ ಇದೆಯೋ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು. ಇಲ್ಲಾಂದರೆ ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ಆ ಸಮಯದಲ್ಲಿ ನೀವು ಪವಿತ್ರವಾದಂತಹ ದೇವರ ಮಂತ್ರವನ್ನು ಜಪ ಮಾಡ್ತಾಯಿರಿ, ಸ್ಮರಣೆ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕೈಗೊಂಡಂಥ ಕೆಲಸಗಳು ಪ್ರಗತಿಯಾಗಲ್ಲ, ಎಲ್ಲ ಒಂದು ಕಡೆ ಅಡೆತಡೆಯಿಂದ ನಿಲ್ಲುವಂಥದ್ದು. ಇದರಿಂದ ನಿರಾಸೆ ಉಂಟಾಗುವಂಥದ್ದು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಈ ದಿನ ವ್ಯರ್ಥ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಖರ್ಚನ್ನು ನಿಯಂತ್ರಣ ಮಾಡಬೇಕು ಅಂದರೂ ಈ ದಿನ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಆದಾಯಕ್ಕಿಂತಲೂ ಖರ್ಚು ಹೆಚ್ಚಾಗುವಂಥದ್ದು. ಹಾಗೆ ಹಠಾತ್ ಪ್ರಯಾಣದ ಸೂಚನೆಗಳು ಕೂಡ ಈ ದಿನ ಕಾಣಿಸ್ತಾ ಇದೆ. ಇನ್ನು ಆಧ್ಯಾತ್ಮಿಕವಾಗಿ ಈ ದಿನ ಎಲ್ಲೋ ಬೆಳೀಬೇಕು, ಪ್ರಗತಿ ಹೊಂದಬೇಕು ಅನ್ನುವಂಥ ಆಸೆ ಇದೆ, ತುಡಿತ ಇದೆ. ಆದರೆ ಪೂರಕವಾದಂಥ ವಾತಾವರಣ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ಮಂದಗತಿಯಲ್ಲಿ ನಡೆಯುತ್ತೆ. ಕೆಲವೊಂದು ಸವಾಲುಗಳನ್ನು ಎದುರಿಸುವಂಥ ಸಮಯ ಇದು. ತುಂಬ ಚಾಲೆಂಜಸ್ ಅನ್ನುವಂಥದ್ದು ಬರುತ್ತೆ. ಆಗ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ರಾಜಿ ಸೂತ್ರಕ್ಕೆ ನೀವು ಮಣಿಯುವಂಥದ್ದು ಉತ್ತಮ. ಅಂದರೆ ಕಾಂಪ್ರಮೈಸ್ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಸಾಧನೆ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಒಂದು ವಾದ ವಿವಾದಗಳಿಗೆ ಈ ದಿನ ಸಿಕ್ಕಾಕ್ಕೊಳ್ಬೇಡಿ. ಹಾಗೆ ಸ್ವಲ್ಪ ಹೊಂದಾಣಿಕೆ ಮನೋಭಾವ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉತ್ಸಾಹದ ದಿನ, ಸಂತೋಷದ ದಿನ, ಹೈಯೆಸ್ಟ್ ಲೆವೆಲ್ ಆಫ್ ಎನರ್ಜಿ ಇರುವಂಥದ್ದು ಈ ದಿನ. ಹಾಗಾಗಿ ತುಂಬ ಚೈತನ್ಯದಿಂದ ಇರ್ತೀರಿ. ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಉತ್ಸಾಹ ಇದೆ. ಹಾಗೆ ಈ ದಿನದಲ್ಲಿ ಸಮಾಜದಲ್ಲಿ ನಿಮ್ಮ ಪರಿಚಯ ಹೆಚ್ಚಾಗುವಂಥದ್ದು, ನಿಮ್ಮ ಪ್ರತಿಭೆ, ನಿಮ್ಮ ನಡತೆ, ನಿಮ್ಮ ಮಾತು, ನಿಮ್ಮ ಶಿಸ್ತು, ನಿಮ್ಮ ಗುಣ ಎಲ್ಲವೂ ಕೂಡ ಯಾರೋ ಒಬ್ಬರು ಈ ದಿನ ಗುಣಗಾನ ಮಾಡುವಂಥದ್ದು. ಹಾಗೆ ಈ ದಿನ ನೀವು ಕೇಂದ್ರೀಯ ವ್ಯಕ್ತಿ ಆಗುವಂಥದ್ದು, ಸೆಂಟರ್ ಆಫ್ ಅಟ್ರಾಕ್ಷನ್ ನೀವೇನೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ. ಇನ್ನು ಆರ್ಥಿಕ ಪರಿಸ್ಥಿತಿ ನಿಮಗೆ ತುಂಬ ಅನುಕೂಲಕರವಾಗಿರೋದರಿಂದ ಕೆಲವೊಂದು ಕಮಿಟ್ಮೆಂಟ್ಗಳಿಗೆ ಒಪ್ಪಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿ ಏನೋ ಕಾಣುತ್ತೆ. ಆದರೆ ವ್ಯಾಪಾರದ ವಿಸ್ತರಣೆಯ ಸಂಬಂಧವಾಗಿ ಯಾವುದೇ ಒಂದು ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ವಿಚಾರದಲ್ಲಿ ತಜ್ಞರನ್ನು ನೀವು ಅನುಸರಣೆ ಮಾಡುವಂಥದ್ದು ಉತ್ತಮ. ಅವರ ಮಾರ್ಗದರ್ಶನ ಪಡ್ಕೊಳ್ಳಿ. ಹಾಗೆ ನಿಮ್ಮ ಅನುಭವವನ್ನು ಕೂಡ ಅದಕ್ಕೆ ನೀವು ಸೇರಿಸಬೇಕು. ಆಗ ಮಾತ್ರ ಒಂದು ಪಕ್ಕ ಮುಂದಿನ ದಾರಿ ನಿಮಗೆ ತೋರ್ಪಡಿಸುತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗಗಳು ತೃಪ್ತಿಕರವಾಗಿ ಸಾಗುವಂಥದ್ದಿದೆ. ಹಾಗೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಆದರೆ ನಿಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗಬಾರ್ದು, ನೋಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಪ್ರಗತಿಯನ್ನು ಕಂಡೇ ಕೆಲವರು ಹೊಟ್ಟೆ ಉರಿ ಪಡುವಂಥವ್ರು, ಹೊಟ್ಟೆ ಕಿಚ್ಚು ಪಡುವಂಥವರು ಇದ್ದಾರೆ, ನಿಮ್ಮ ಸುತ್ತಮುತ್ತ ಇದ್ದಾರೆ. ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಇತರ ಶತ್ರುಗಳ ಬಗ್ಗೆ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆಗಳು ಆಗುವಂಥದ್ದು. ಎಲ್ಲ ಒಂದು ಕಡೆ ನೋಡಿ, ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳು ಅಷ್ಟೊಂದು ಯಶಸ್ವಿಯಾಗಿ ನಡೆಯಲ್ಲ. ಎಲ್ಲೋ ಒಂದು ಕೊರತೆ ನಿಮ್ಮನ್ನು ಕಾಡುತ್ತೆ. ಹಾಗೆ ನಿಮ್ಮನ್ನು ನೀವೇ ಶಪಿಸಿಕೊಳ್ಳುವಂಥದ್ದು, ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಅಸಮಾಧಾನ ಇರುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಇಲ್ಲಿ ಆತ್ಮಬಲ, ಆತ್ಮವಿಶ್ವಾಸ ತುಂಬ ಕೆಳಮಟ್ಟದಲ್ಲಿ ಇರುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಕೆಲವೊಂದು ವ್ಯಕ್ತಿಗಳನ್ನು ಫೇಸ್ ಮಾಡಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳನ್ನು ಧೈರ್ಯದಿಂದ ಮುನ್ನುಗ್ಗಿ ಕೈಗೆತ್ತಿಕೊಳ್ಳಿಕ್ಕೂ ಕೂಡ ನೀವು ಹಿಂಜರಿಯುವಂಥದ್ದು. ಅಲ್ಲಿ ಒಂದು ಭಯ, ಹೆದರಿಕೆ, ಅಂಜಿಕೆ ಅನ್ನುವಂಥದ್ದು ಇರುತ್ತೆ. ಎಲ್ಲಿ ಸೋಲುಂಟಾಗುತ್ತೆ, ಎಲ್ಲಿ ನಷ್ಟ ಆಗುತ್ತೆ, ಎಲ್ಲಿ ಅವಮಾನ ಆಗುತ್ತೆ, ಈ ರೀತಿಯ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಈ ದಿನ ಮೂಡುವಂಥದ್ದು. ಹಾಗೆ ಈ ದಿನ ನಿಮ್ಮ ಕುಟುಂಬ ವರ್ಗದವರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇರುತ್ತೆ. ಅದನ್ನು ಈ ದಿನ ನೀವು ಬ್ಯಾಲೆನ್ಸ್ ಮಾಡುವಂಥ ಒಂದು ಪಾತ್ರಧಾರಿಗಳು, ಪ್ರಮುಖ ಪಾತ್ರ ನಿಮ್ಮದೇನೇ. ಹಾಗಾಗಿ ಈ ದಿನ ಸಾಧಕ ಬಾಧಕಗಳನ್ನು ನೋಡಬೇಕು. ಜೊತೆಗೆ ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಕೆಲವು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಶೈಕ್ಷಣಿಕ ವಿಚಾರಗಳು ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಆದರೆ ನಿಮ್ಮ ದೃಷ್ಟಿಯನ್ನು, ನಿಮ್ಮ ಗುರಿಯನ್ನು ಮಾತ್ರ ಈ ದಿನ ನೀವು ಮರಿಬೇಡಿ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಮನೋಭಾವ ಇಟ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ಹಾಗೆ ಮುಂದಿನ ಭವಿಷ್ಯಕ್ಕಾಗಿ ಒಂದು ಪ್ರಯಾಣದ ಆಲೋಚನೆ ಇರ್ಬೋದು, ಸಿದ್ಧತೆ ಇರ್ಬೋದು, ಇದರ ಬಗ್ಗೆ ಕೂಡ ನೀವು ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಕೈಗೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ಉತ್ಸಾಹದಿಂದ ಕೆಲಸಗಳು ಆರಂಭ ಆಗುತ್ತೆ. ಆದರೆ ಕೆಲವೊಂದು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ತವಕ ಕೂಡ ಇದೆ. ಹಾಗಾಗಿನೇ ಈ ದಿನ ದ್ವಂದ್ವ ಮನಸ್ಸು ಇದ್ದರೂ ಕೂಡ ಕೆಲವೊಂದು ಪ್ರೇರೇಪಣೆಯಿಂದ ಕೆಲಸಗಳನ್ನು ಮಾಡ್ತೀರಿ. ಅದರಲ್ಲೂ ಸ್ತ್ರೀ ವರ್ಗದವರ ಒಂದು ಬಲವಂತ ಇರ್ಬೋದು, ಅವರ ಒಂದು ಒತ್ತಾಯ ಇರ್ಬೋದು, ಒತ್ತಡ ಇರ್ಬೋದು. ಇದಕ್ಕಾಗಿ ಅಂಥ ಕೆಲಸಗಳನ್ನು ಈ ದಿನ ನೀವು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಸಾಕಷ್ಟು ಮುಂಚಿತವಾಗಿಯೇ ಕೆಲವೊಂದು ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿ ಇರ್ತೀರಿ. ಆದರೆ ಅದಕ್ಕೆ ಪೂರಕವಾಗಿ ಬೇಕಾದಂಥ ಮಾಹಿತಿಗಳು ಈ ದಿನ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ಸ್ಥಿರಾಸ್ತಿಯ ಖರೀದಿ ಮಾಡುವಂಥ ಪ್ರಯತ್ನದಲ್ಲಿ ಒಳ್ಳೆಯ ಫಲ ನಿಮಗೆ ಈ ದಿನ ಕಾಣ್ಬೋದು. ಹಾಗಾಗಿ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ನಿಮ್ಮ ಪ್ರಯತ್ನಗಳು ಏನೇ ಇರಲಿ, ಅದು ಲಿಟಿಗೇಷನ್ಸ್ ಇರಲಿ, ತೊಂದರೆ ತಾಪತ್ರಯಗಳಿರಲಿ, ಅಥವಾ ಹೊಸದಾಗಿ ಅದನ್ನು ನೀವು ಖರೀದಿ ಮಾಡಬೇಕು ಅನ್ನುವಂಥ ಆಲೋಚನೆ ಇರಲಿ, ಅಥವಾ ಮಾರಾಟ ಮಾಡಬೇಕು ಅನ್ನುವಂಥದ್ದಿರಲಿ, ಎಲ್ಲದರಲ್ಲೂ ಒಂದು ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳನ್ನು ಕಾಣುವಂಥ ದಿನ ಇದು. ಹಾಗೆ ಈ ದಿನ ದೈವಿಕ ದರ್ಶನಗಳನ್ನು ಪಡ್ಕೊಳ್ತೀರಿ. ಆಧ್ಯಾತ್ಮಿಕ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮುನ್ನಡೆ ಇದೆ, ಏನೋ ಒಂದು ರೀತಿಯಲ್ಲಿ ಪ್ರಗತಿಯನ್ನು ಕಾಣುವಂಥ ದಿನ ಇದು. ಇನ್ನು ಈ ದಿನದಲ್ಲಿ ಹೊಸ ಹೊಸ ಪ್ರೋತ್ಸಾಹಗಳನ್ನು ಪಡ್ಕೊಳ್ತೀರಿ. ತುಂಬ ಮೋಟಿವೇಶನ್ ಇದೆ. ಹಾಗಾಗಿ ಯಾರದ್ದೋ ಮಾತು ನಿಮಗೆ ಪ್ರೇರೇಪಣೆಯಾಗುತ್ತೆ, ಯಾರದ್ದೋ ಒಂದು ಕೆಲಸ ನಿಮಗೆ ಆದರ್ಶವಾಗಿ ನಿಲ್ಲುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿದ್ದಂತೆ ಕೆಲಸಗಳಾಗುವಂಥದ್ದು. ಹಾಗಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಮನಃಕಾರಕ, ಒಳ್ಳೆಯ ಮನಸ್ಸನ್ನು ಕೊಡ್ತಾನೆ. ಆದರೆ ಅದನ್ನು ಜಿತವಾಗಿ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಹೊಸತನ ಇರುವಂಥ ದಿನ. ಏನೋ ಒಂದು ನಾವೀನ್ಯತೆ ಇದೆ, ನವೀನತೆ ಇದೆ, ಬದಲಾವಣೆ ಇದೆ. ಹಾಗೆ ಈ ದಿನದ ಸನ್ನಿವೇಶಗಳು ಕೂಡ ನಿಮಗೆ ತುಂಬ ಹಿತ ಅನ್ನಿಸುತ್ತೆ, ಅನುಕೂಲ ಇರುತ್ತೆ. ಹಾಗಾಗಿನೇ ಈ ದಿನ ಹೊಸಬರನ್ನು ಪರಿಚಯ ಮಾಡ್ಕೊಳ್ತೀರಿ, ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತೀರಿ. ಹಾಗೆ ನಿಮ್ಮ ಪ್ರಯತ್ನದಲ್ಲಿ ಕೂಡ ಈ ದಿನ ನೀವು ಲಾಭವನ್ನು ಕಾಣುವಂಥ ಸಂದರ್ಭ ಇದೆ. ಇನ್ನು ದೂರದ ಸಂಬಂಧಿಕರಿಂದ ಈ ದಿನ ಶುಭ ಕಾರ್ಯಕ್ಕಾಗಲಿ ಅಥವಾ ನಿಮ್ಮ ಒಂದು ಸಹಾಯಕ್ಕಾಗಲಿ ಒಂದು ಬೇಡಿಕೆ ಬರುವಂಥ ಸಾಧ್ಯತೆಗೂ ಕೂಡ ಇದೆ. ಇನ್ನು ಈ ದಿನದಲ್ಲಿ ಮನೆಗೆ ಬೇಕಾದಂಥ ಕೆಲವು ವಸ್ತುಗಳನ್ನು, ಸಾಮಗ್ರಿಗಳನ್ನು, ವಾಹನ ಇಡ್ಬೋದು ಅಥವಾ ಒಡವೆ ವಸ್ತ್ರಗಳಿರ್ಬೋದು, ಇದನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಇದೆ. ಏಕೆಂದರೆ ಈ ದಿನ ನೀವು ನಿಮ್ಮ ಒಂದು ಜೀವನಕ್ಕೆ ಬೇಕಾದಂತಹ, ಜೀವನಕ್ಕೆ ಒಂದು ರಂಗನ್ನು ತರುವಂತಹ ನಿಟ್ಟಿನಲ್ಲಿ ಕೆಲವೊಂದು ಬದಲಾವಣೆಗಳ ಜೊತೆಗೆ ಆ ಒಂದು ಪ್ರಯತ್ನವನ್ನು ಮುಂದುವರಿಸ್ತೀರಿ.
ಹಾಗೆ ಈ ದಿನದಲ್ಲಿ ಯಾವುದೇ ಅಡೆತಡೆಗಳಿರಲಿ, ಯಾವುದೇ ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಒಟ್ಟಾರೆ ನೀವು ಹೇಳಿಕೊಳ್ಳದೇ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಪ್ರಯತ್ನ ನಡೆಯುತ್ತೆ. ಹಾಗೆ ತೆರೆ ಮರೆಯಲ್ಲಿ ನಡೆಯುವಂಥ ಪ್ರಯತ್ನಗಳು ತುಂಬ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಅಪಾಯಕರವಾದಂಥ ಕಾರ್ಯಗಳಿಗೆ ಆದಷ್ಟು ಕೈ ಹಾಕಬೇಡಿ. ನಿಮ್ಮ ಪರಿಚಯ ಇರುವಂಥ ಕಾರ್ಯಗಳು, ನಿಮಗೆ ಗೊತ್ತಿರುವಂಥ ಕೆಲಸಗಳು, ಇದನ್ನು ಮುಂದುವರಿಸಿ. ನಿಮಗೆ ಅತ್ಯುತ್ತಮ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗಾಗಿ ಸ್ವಲ್ಪ ಸಮಯವನ್ನು ಇಟ್ಕೊಳ್ಳಿ. ಇದನ್ನು ಮೀ ಟೈಮ್ ಅಂತ ಹೇಳ್ತಾರೆ. ನಮ್ಮ ಒಂದು ಶ್ರೇಯಸ್ಸಿಗೆ, ನಮ್ಮ ನೆಮ್ಮದಿಗೆ, ನಮ್ಮ ದೇಹದ ಆರೋಗ್ಯಕ್ಕೆ ಕೆಲವು ಉತ್ತಮವಾದಂಥ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಸಮಯ ಬೇಕಾಗಿದೆ. ಅದಕ್ಕಾಗಿ ಈ ದಿನ ಸ್ವಲ್ಪ ಬಿಡುವು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಶಕ್ತಿಯ ಮಟ್ಟ ಏನಿದೆ ಅದು ಸಾಮಾನ್ಯಕ್ಕಿಂತ ಕಡಿಮೆ ಉಪಯೋಗ ಆಗುವಂಥದ್ದು. ತುಂಬ ಎನರ್ಜಿ ಇದೆ, ಆದರೆ ಅದನ್ನು ಅಂಡರ್ ಯುಟಿಲೈಸ್ ಮಾಡ್ಕೊಳ್ತೀರಿ. ನಿಮ್ಮ ಬಗ್ಗೆ ಇರುವಂಥ ವಿಶ್ವಾಸ ನಿಮಗೆ ಗೊತ್ತಿಲ್ಲ, ನಿಮ್ಮ ಶಕ್ತಿ ಗೊತ್ತಿಲ್ಲ, ನಿಮ್ಮ ಪ್ರತಿಭೆ ನಿಮಗೆ ಗೊತ್ತಿಲ್ಲ. ಬೇರೆಯವರು ಗುರುತಿಸಿ ಹೇಳಿದಾಗಲೇ ನಿಮಗೆ ಅದರ ಪರಿಚಯ ಆಗುವಂಥದ್ದು. ಹಾಗಾಗಿ ಇಂತಹ ಒಂದು ವಿಭಿನ್ನವಾದ ಸನ್ನಿವೇಶವನ್ನು ಈ ದಿನ ನೀವು ನೋಡುವಂಥದ್ದು ಇದೆ. ನಿಮ್ಮನ್ನು ಹೊಗಳುವಂಥವರು ಇದ್ದಾರೆ, ನಿಮ್ಮನ್ನು ತೆಗಳುವಂಥವರು ಕೂಡ ಇದ್ದಾರೆ ಈ ದಿನದಲ್ಲಿ. ಹಾಗಾಗಿನೇ ಈ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೂಡ ಅದನ್ನು ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಹಿರಿಯರ ಮಾತು ನಿಮ್ಮನ್ನು ಮಾನಸಿಕವಾಗಿ ಪ್ರೇರೇಪಣೆಗೊಳಿಸುತ್ತೆ. ಅವರ ಮಾತು ಮೋಟಿವೇಶನ್ ನಿಮಗೆ, ಅದೇ ಆದರ್ಶ, ಅದೇ ಸಲಹೆ, ಅದೇ ಮಾರ್ಗದರ್ಶನ. ಆದ್ದರಿಂದ ಅಂಥ ಒಂದು ಸನ್ನಿವೇಶದಲ್ಲಿ ಈ ದಿನ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ನಾನು ಕೂಡ ಕೆಲಸ ಮಾಡಬಲ್ಲೆ, ನಾನು ಕೂಡ ಓದಬಲ್ಲೆ, ನಾನು ಪ್ರಗತಿಯನ್ನು ಕಾಣಬಲ್ಲೆ ಅನ್ನುವಂಥ ಒಂದು ಧನಾತ್ಮಕ ಆಲೋಚನೆಯನ್ನು ಸದಾ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಕೆಲವೊಮ್ಮೆ ನಿಮ್ಮ ಬಗ್ಗೆನೇ ನಿಮಗೆ ಬೇಸರ ಇದೆ, ನಿಮ್ಮ ಬಗ್ಗೆನೇ ನಿಮಗೆ ಜಿಗುಪ್ಸೆ ಇದೆ, ನಿಮ್ಮ ಒಂದು ಶಕ್ತಿ ನಿಮಗೆ ತಿಳಿತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಆತ್ಮವಿಶ್ವಾಸವನ್ನು ರೂಢಿಸ್ಕೊಳ್ಬೇಕು. ಸ್ವಲ್ಪ ಇಂಟ್ರಾವರ್ಟ್ ಆಗಿಬಿಟ್ಟಿದ್ದೀರಿ ಈ ದಿನ, ಏಕಾಂಗಿಯಾಗಿರಬೇಕು, ಯಾರೂ ಬೇಡ, ಎಲ್ಲೋ ಒಂದು ಕಡೆ ಜೀವನ ಮಾಡಿದ್ರಾಯಿತು ಅನ್ನೋಂಥ ಒಂದು ಲಿಮಿಟೇಷನ್ ಇರುವಂಥ ಮನಸ್ಸಿದೆ. ಆದರೆ ಅದನ್ನು ಬಿಟ್ಟು ಹೊರಬರಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ. ಹಾಗಾಗಿನೇ ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟವಾದಂತಹ ಆದರ್ಶ ವ್ಯಕ್ತಿಯ ಜೀವನವನ್ನು ಈ ದಿನ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಅವರು ಪಟ್ಟ ಶ್ರಮ, ಅವರು ನಡೆದು ಬಂದ ಹಾದಿ, ಅವರ ಪ್ರಗತಿ, ಅವರು ಇರುವಂತಹ ಸಮಾಜದ ಉನ್ನತ ಸ್ಥಾನಮಾನ, ಇದೆಲ್ಲ ನಿಮ್ಮ ಕಣ್ಮುಂದೆ ಬರಬೇಕು, ಒಂದು ಪಿಕ್ಚರೈಸ್ ಆಗಬೇಕು. ಆಗ ನಿಮಗೆ ಪ್ರೇರೇಪಣೆ ಆಗುತ್ತೆ. ಅಂಥ ಒಂದು ಪ್ರಯತ್ನ ಮಾಡಿ. ಅದಕ್ಕೆ ನಿಮ್ಮ ಮನೆ ದೇವರ ಬೆಂಬಲ ಇದೆ. ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಉತ್ಸಾಹ ಇಲ್ಲ. ಅದಕ್ಕಾಗಿಯೇ ಫಲಿತಾಂಶ ಮಿಶ್ರ ಫಲವಾಗಿ ಹೊರಹೊಮ್ಮತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಅಥವಾ ನಿಮ್ಮ ಬಂಧುಗಳ ಮಧ್ಯೆ ನಡೆಯುವಂತಹ ಕೆಲವು ಮಾತಿನ ಚಕಮಕಿಗಳಿರ್ಬೋದು, ಅಭಿಪ್ರಾಯ ಭೇದಗಳಿರ್ಬೋದು, ಇದು ಮನಸ್ಸನ್ನು ಕೆಡಿಸ್ಬಿಡುತ್ತೆ. ಹಾಗಾಗಿ ಈ ದಿನ ಯಾವುದೂ ಬೇಡ ಅನ್ನುವಂಥ ಒಂದು ಸ್ಥಿತಪ್ರಜ್ಞತೆ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಸ್ತ್ರೀಯರಿಂದ ಉತ್ತಮವಾದಂಥ ಸಲಹೆ ಸಹಕಾರವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅದನ್ನು ಈ ದಿನ ನೀವು ಬಂಡವಾಳ ಮಾಡಿಕೊಳ್ಳಿ, ನೀವು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಅನಾವಶ್ಯಕವಾಗಿ ಬರುವಂಥ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ನಿಮಗೆ ಬೇಡದ ವಿಚಾರಗಳೇ ಗಮನಕ್ಕೆ ಬರುತ್ತೆ. ಯಾವುದನ್ನು ನೋಡಬಾರ್ದೋ ಅದನ್ನೇ ನೋಡ್ತೀರಿ, ಯಾವುದನ್ನು ಕೇಳಬಾರ್ದೋ ಅದನ್ನೇ ಕೇಳುವಂಥದ್ದು. ಹಾಗಾಗಿನೇ ಈ ದಿನ ಬಹಳ ವಿಚಿತ್ರವಾದಂತಹ ಅನುಭವಗಳು ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಕೆಲವರ ಟೀಕೆಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕು. ಅದನ್ನು ಒಂದು ಡಿಫೆಂಡ್ ಮಾಡಿಕೊಳ್ಳುವಂಥದ್ದು, ಅಂದರೆ ನೀವು ಮಾಡಿರುವಂಥ ಕೆಲಸ ಸರಿ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸಬೇಕಾದಂತಹ ಅನಿವಾರ್ಯತೆ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಸಹಾಯವನ್ನಾಗಲಿ ಸಹಕಾರವನ್ನಾಗಲಿ ನಿರೀಕ್ಷೆಗಿಂತ ಹೆಚ್ಚು ಬಯಸಬೇಡಿ.
ಏಕೆಂದರೆ ಆ ಕೆಲಸ ಆಗದೇ ಇದ್ದಾಗ ನಿಮಗೆ ನಿರಾಸೆ ಆಗುತ್ತೆ, ಆ ಸ್ನೇಹಿತರ ಮೇಲೇ ನೀವು ಕೋಪಗೊಳ್ಳುವಂಥದ್ದು ಕೂಡ ಇದೆ, ಜಿಗುಪ್ಸೆ ಬಂದ್ಬಿಡುತ್ತೆ. ಹಾಗಾಗಿ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಆದಷ್ಟು ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕಿ, ಇಲ್ಲ ಪ್ರಯಾಣದ ವೇಳೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಚಟುವಟಿಕೆಗಳನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಭಗವಂತನ ಸೇವೆ ಮಾಡಿ, ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಮನೆ ಮಂದಿಯ ಬೆಂಬಲ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಗಳಾಗುವಂಥದ್ದು ಅಥವಾ ಕಷ್ಟ ಸುಖಕ್ಕೆ ಸಹಕಾರ ನೀಡುವಂಥ ಬಂಧುವರ್ಗದವರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗೆ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಕೂಡಿ ಬಂದಿರುವಂಥದ್ದು. ಹಾಗೆ ಬಹಳ ದಿನಗಳಿಂದ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಬಹಳ ವಿಶೇಷವಾಗಿ ಈ ನಕಾರಾತ್ಮಕ ವ್ಯಕ್ತಿಗಳು ಯಾರಿದ್ದಾರೆ, ಅಂದರೆ ಈ ನೆಗೆಟಿವ್ ವೈಬ್ಸ್ ಇರುವಂಥ ವ್ಯಕ್ತಿಗಳು, ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಇದು ನಿಜವಾಗ್ಲೂ ಒಂದು ಬದಲಾವಣೆಯ ಬೆಳವಣಿಗೆ ಇದು. ಏಕೆಂದರೆ ನೀವು ಅಂಥ ವ್ಯಕ್ತಿಗಳ ಜೊತೆ ಇದ್ದರೆ ನಿಮ್ಮ ಮನಸ್ಸು ಅದೇ ರೀತಿಯಲ್ಲಿರುತ್ತೆ, ಕೂಪು ಮಂಡೂಕದ ಥರ ಇರುವಂಥದ್ದು, ಬಾವಿ ಕಪ್ಪೆ ಆಗಿಬಿಡ್ತೀರಿ. ಹಾಗಾಗಿ ಈ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥವ್ರು, ಋಣಾತ್ಮಕ ಅಥವಾ ನಕಾರಾತ್ಮಕ ಆಲೋಚನೆಗಳ ಮಾಡುವಂಥವ್ರು ಯಾರಿದ್ದಾರೆ ಅವರಿಂದ ದೂರ ಇದ್ದರೆ ನಿಮ್ಮ ಒಂದು ಶಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಮನಸ್ಸು ಓಪನ್ ಅಪ್ ಆಗುತ್ತೆ. ಹಾಗಾಗಿನೇ ಕೆಲವೊಂದು ವಿಶೇಷವಾದಂತಹ ಆಲೋಚನೆಗಳನ್ನು ಮಾಡುವಂಥದ್ದು, ಲ್ಯಾಟ್ರಲ್ ಥಿಂಕಿಂಗ್ ಮಾಡುವಂಥದ್ದು, ಈ ಒಂದು ಕೌಶಲ್ಯ ನಿಮಗೆ ಬೆಳವಣಿಗೆಗೆ ಸಹಾಯಕವಾಗುತ್ತೆ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ಈ ದಿನ ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕುವಂಥದ್ದು ಕೂಡ ಇದೆ. ಅದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಮನೆಯ ಹೊರಗೆ ಈ ದಿನ ಒಂದು ಆಶ್ಚರ್ಯಕರವಾದಂಥ ಘಟನೆ ನಡೆಯುವಂಥದ್ದು ಇದೆ. ಹಾಗಾಗಿನೇ ಮನಸ್ಸಿಗೆ ಸಂತೋಷ ಸಮಾಧಾನ ತರುವಂಥ ಅವಕಾಶ ಇದು. ಹಾಗೆ ವ್ಯವಹಾರಗಳು ಈ ದಿನದಲ್ಲಿ ಸ್ವಲ್ಪ ಪ್ರಗತಿದಾಯಕವಾಗಿರುತ್ತೆ. ಅಲ್ಲಿ ಇರುವಂಥ ಕೆಲವು ಸಮಸ್ಯೆಗಳನ್ನು ವಿವಾದಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಹೊಸತನವನ್ನು ಕಾಣುವಂಥ ದಿನ. ಏನೋ ಒಂದು ಲವಲವಿಕೆ ಇದೆ, ಏನೋ ಒಂದು ಉತ್ಸಾಹ ಇದೆ, ಏನೋ ಹೊಸಬರ ಪರಿಚಯ ಆಗುತ್ತೆ, ಹೊಸ ಕಾರ್ಯಗಳನ್ನು ಕೈಗೊಳ್ಳುವಂಥದ್ದು, ಹೊಸ ಜ್ಞಾನ ಸಂಪಾದನೆ ಆಗುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿನೇ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಒಂದು ತುಡಿತದಲ್ಲಿ ಇರ್ತೀರಿ. ಹಾಗೆ ಈ ದಿನದಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರ, ಗೃಹ ನಿರ್ಮಾಣದ ವಿಚಾರ, ಇದು ಕಾರ್ಯರೂಪಕ್ಕೆ ಬರುವಂಥದ್ದು, ಅದರ ಬಗ್ಗೆ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳು ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಬೇಕು ಅಂತಿದ್ದರೆ ಈ ದಿನ ನೋಡಿ ಬಹಳ ಉತ್ತಮವಾದಂತಹ ಒಂದು ತಿರುವನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ವ್ಯವಹಾರಸ್ಥರಿಗೆ ಹಠಾತ್ತಾಗಿ ಲಾಭಗಳು ಉಂಟಾಗುವಂಥದ್ದು ಕೂಡ ಇದೆ. ವ್ಯಾಪಾರದಲ್ಲಿ ಉತ್ಸಾಹ ಇದೆ, ವ್ಯಾಪಾರದ ವಿಸ್ತರಣೆ ಕೂಡ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ತುಂಬ ಯೋಚನೆ ಮಾಡುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮೊಳಗಿರುವಂಥ ಒಂದು ಭಾವನೆಗಳಾಗಲಿ, ನಿಮ್ಮೊಳಗಿರುವಂಥ ಆಸೆ ಆಕಾಂಕ್ಷೆಗಳನ್ನಾಗಲಿ ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಇನ್ನು ಈ ದಿನ ನೀವು ನಿಮ್ಮ ಹೃದಯ ಹೇಳುವಂಥ ಮಾತನ್ನು ಕೇಳ್ತೀರಿ, ಮನಸ್ಸಿನಂತೆ ನಡ್ಕೊಳ್ಳಲ್ಲ. ಹಾಗಾಗಿನೇ ಹೃದಯವಂತರಾಗಿ ಈ ದಿನ ಸತ್ಕಾರ್ಯದಲ್ಲಿ ಸಚ್ಚಿಂತನೆಯಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲ ಇರುವಂಥ ದಿನ. ನೀವು ಬಯಸುವಂಥ ಕೆಲಸಗಳೇ ನಿಮಗೆ ಬರುವಂಥ ದಿನ. ಅದಕ್ಕಾಗಿ ಭಗವಂತನನ್ನು ಆರಾಧನೆ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನದ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಮುಕ್ತ ಮನಸ್ಸಿನಿಂದ ಇರಬೇಕಾಗತ್ತೆ.
ಪೂರ್ವಾಗ್ರಹ ಪೀಡಿತರಾಗಿರಬೇಡಿ. ಇದೇ ರೀತಿ ಆಗಬೇಕು, ಇಂಥವರೇ ಸಹಾಯ ಮಾಡಬೇಕು, ಇದೇ ರೀತಿಯ ಫಲಿತಾಂಶ ಬರಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಏನೇ ಫಲಿತಾಂಶ ಬಂದರೂ ಕೂಡ ಅದು ಒಳ್ಳೆಯದಕ್ಕೆ ಆಯಿತು, ಆದದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಮನೋಭಾವವನ್ನು ಇಟ್ಕೊಳ್ಬೇಕು. ಏಕೆಂದರೆ ಈ ದಿನ ಸ್ವಲ್ಪ ಏರುಪೇರುಗಳು ಆಗುತ್ತೆ. ಹಾವು ಏಣಿ ಆಟದಂತೆ ನಿಮ್ಮ ಜೀವನ ಇರುತ್ತೆ. ಈ ದಿನ ಜಾಗ್ರತೆಯಾಗಿ ಇರಬೇಕು. ಅದರಲ್ಲೂ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಸಾಲ ಕೊಡೋವಂಥದ್ದು, ಸಾಲ ತರೋವಂಥದ್ದು, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಈ ರೀತಿಯ ಕೆಲಸಗಳು ಈ ದಿನ ನಿಮಗೆ ಬೇಡವೇ ಬೇಡ. ಇನ್ನು ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮ್ಮ ಸ್ನೇಹಿತರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ, ಅವರ ಒತ್ತಡ ಇರುತ್ತೆ. ಅವರಿಗಾಗಿ ದಾಕ್ಷಿಣ್ಯಕ್ಕೆ ಕೆಲವೊಂದು ಮಾಡಬಾರದ ಕೆಲಸಗಳನ್ನು ಮಾಡುವಂಥ ಮನಸ್ಸು ಕೂಡ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ. ಅದಕ್ಕಾಗಿಯೇ ಮೊದಲು ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮ ಆಲೋಚನೆಗಳನ್ನು ಸರಿ ದಾರಿಯಲ್ಲಿ ಇರುವಂತೆ ನೋಡಿಕೊಳ್ಳಿ. ಹಾಗೆ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಈ ದಿನ ಸಿಕ್ಕುವಂಥದ್ದು, ಅದನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲಮಯವಾಗಿರುವಂಥ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ಮಿಶ್ರ ಫಲಗಳು ಸಿಕ್ಕುವಂಥ ದಿನ. ಹಾಗಾಗಿಯೇ ನೀವು ಅಂದುಕೊಂಡಂತೆ ಕೆಲಸಗಳಾಗಲ್ಲ. ಪರಿಸ್ಥಿತಿ ಕೂಡ ಈ ದಿನ ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಎಲ್ಲವೂ ಕೂಡ ಔಟ್ ಆಫ್ ಕಂಟ್ರೋಲ್ ರೀತಿಯಲ್ಲೇ ಇರುವಂಥದ್ದು. ಹಾಗೆ ಈ ದಿನ ಒಂದು ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ತುಂಬ ಶ್ರಮ ಪಡಬೇಕಾಗತ್ತೆ. ತುಂಬ ಎಫರ್ಟ್ ಹಾಕಬೇಕು, ತುಂಬ ಮಾತಾಡಬೇಕು, ತುಂಬ ಬುದ್ಧಿ ಉಪಯೋಗಿಸ್ಬೇಕು. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಗೆ ಈ ದಿನ ಸ್ವಲ್ಪ ಸಾಣೆ ಹಿಡಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಕೆಲವೊಂದು ಸಂದರ್ಭಗಳು ನಿಮಗೆ ಹಿನ್ನಡೆಯನ್ನು ತರುತ್ತೆ, ಅದರಿಂದ ಸಮಸ್ಯೆಗಳು ಉಂಟಾಗತ್ತೆ. ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ಆಲೋಚನೆ ಬೇಕು, ಬುದ್ಧಿವಂತಿಕೆ ಬೇಕು, ಜೊತೆಗೆ ಒಂದು ವಿಷನ್ ಇರಬೇಕು. ಹಾಗಾಗಿಯೇ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಪ್ರಾಕ್ಟಿಕಲ್ಲಾಗಿ ಇರಬೇಕಾದಂಥ ಸಂದರ್ಭಗಳು ಜಾಸ್ತಿ ಇದೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲೇ ಭಿನ್ನಾಭಿಪ್ರಾಯಗಳು ಈ ದಿನ ಇರುವಂಥದ್ದು. ಇದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ, ಇಲ್ಲ ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ವ್ಯಾಪಾರ, ವ್ಯವಹಾರ, ನಿಮ್ಮ ಉದ್ಯೋಗ, ಇದರಲ್ಲಿ ಅನಿರೀಕ್ಷಿತವಾದಂತಹ ಸಮಸ್ಯೆಗಳು ಉಂಟಾಗುವಂಥದ್ದು, ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಈವೆಂಟ್ಸ್ ಈ ದಿನ ನಡೆಯುತ್ತೆ. ಸಹೋದ್ಯೋಗಿಗಳ ಒಂದು ಕಾಟ ಇರ್ಬೋದು, ಮೇಲಧಿಕಾರಿಗಳ ಅಸಹಕಾರ ಇರ್ಬೋದು, ಏನೋ ಮನಸ್ಸನ್ನು ತುಂಬ ಬಾಧಿಸುವಂಥದ್ದು ಈ ದಿನದಲ್ಲಿ. ಹಾಗೆ ನೀವು ನಿಮ್ಮ ನಿರ್ಬಂಧಗಳನ್ನು ತೆಗೆದುಹಾಕಲಿಕ್ಕೆ ಸ್ವಲ್ಪ ಧೈರ್ಯದಿಂದ ಇರಬೇಕಾಗತ್ತೆ. ಹಾಗಾಗಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವಂಥ ಕೆಲಸಗಳನ್ನು ಈ ದಿನ ಮಾಡಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸುಳ್ಳು ಹೇಳುವಂಥದ್ದಾಗಲಿ ಅಥವಾ ಇರುವಂಥ ಒಂದು ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ತಿರುಚುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಇದು ಒಂದು ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದರೆ ನಾಳೆ 4 ತಪ್ಪುಗಳಾಗುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನೀವು ತುಂಬ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ಈ ದಿನ ನೇರ ಮಾತಿರಲಿ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥ ಒಂದು ಧೈರ್ಯವನ್ನು ತಂದುಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂತಹ ದಿನ. ಅದರಲ್ಲೂ ನೀವು ಸಕಾರಾತ್ಮಕವಾದಂಥ, ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಒಂದು ವಿಶೇಷ ದಿನ. ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇದೆ. ಕೆಲಸಗಳು ಬೇಗ ಮುಗಿಬೇಕು ಅನ್ನುವಂಥದ್ದಲ್ಲ, ಆದರೆ ಕೆಲಸ ಮುಗಿಯುವ ವೇಳೆಗೆ ಒಳ್ಳೆಯ ಫಲಿತಾಂಶ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡುವಂಥವ್ರು ನೀವು. ಹಾಗೆ ಎಲ್ಲದರಲ್ಲೂ ಒಂದು ಕ್ವಾಲಿಟಿ ಬೇಕು ನಿಮಗೆ. ಆ ಒಂದು ಗುಣಾತ್ಮಕತೆ ಏನಿದೆ ಅದರಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ. ಹಾಗೆ ಈ ದಿನ ನಿಮ್ಮ ಆರೋಗ್ಯ ಆಗಲಿ, ನಿಮ್ಮ ಜೀವನ ಶೈಲಿ ಆಗಲಿ, ಪಡ್ಕೊಳ್ಳುವಂಥ ಆಹಾರ ವಿಹಾರಾದಿಗಳಾಗಲಿ ಎಲ್ಲದರಲ್ಲೂ ಒಂದು ಪಕ್ಕ ಇರಬೇಕು ಅನ್ನುವಂಥ ಮನಸ್ಥಿತಿ. ಹಾಗಾಗಿ ತುಂಬ ಪಾಸಿಟಿವ್ ಆಗಿರ್ತೀರಿ. ಇನ್ನು ಕೌಟುಂಬಿಕ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಈ ದಿನ ತೆಗೆದುಕೊಳ್ತೀರಿ. ಇದಕ್ಕೆ ಕುಟುಂಬಸ್ಥರ ಬೆಂಬಲ ಇದೆ, ಅವರ ಸಪೋರ್ಟ್ ಈ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ಈ ದಿನ ನಿಮ್ಮ ಯೋಗಕ್ಷೇಮದ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ತುಂಬ ಚಿಂತೆ ಮಾಡುವಂಥವ್ರು. ನಿಮಗಿಂತ ಈ ದಿನ ಅವರು ಹೆಚ್ಚು ಚಿಂತೆ ಮಾಡ್ತಾರೆ ನಿಮಗಾಗಿ.
ಹಾಗೆ ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲೂ ಕೂಡ ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ಹಾಗೆ ಉದ್ಯೋಗದ ವಾತಾವರಣ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗೆ ಜೀವನವನ್ನು ನೀವು ಸದಾಕಾಲ ಸಮತೋಲನದಲ್ಲೇ ಇಟ್ಕೊಳ್ಬೇಕು. ಎಲ್ಲೂ ಕೂಡ ಇಂಬ್ಯಾಲೆನ್ಸ್ ಆಗಬಾರ್ದು, ತುಂಬ ಬ್ಯಾಲೆನ್ಸ್ಡಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಋಣಾತ್ಮಕ ಆಲೋಚನೆಗಳು ಬರಲಿ, ಯಾವುದೇ ರೀತಿಯ ಅನುಮಾನಗಳು ಬರಲಿ, ಅಥವಾ ಯಾವುದೇ ರೀತಿಯ ಹೆದರಿಕೆ ಅನ್ನುವಂಥದ್ದು ಬಂದರೆ ಆದಷ್ಟು ಅದರಿಂದ ದೂರ ಇರುವಂಥದ್ದು ಉತ್ತಮ. ಅದಕ್ಕಾಗಿ ಧೈರ್ಯವನ್ನು ತಂದುಕೊಳ್ಳಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ಅದಕ್ಕಾಗಿಯೇ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ಹಾಗೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು. ಇನ್ನು ಈ ದಿನ ಗೋವಿಂದಾಷ್ಟಕವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.